ಯಯಾತಿಯ ವ್ಯಕ್ತಿತ್ವವನ್ನು ಪರಿಚಯಿಸಿ. ಯಯಾತಿ ನಾಟಕದಲ್ಲಿ ಯಯಾತಿಯ ವ್ಯಕ್ತಿತ್ವವು ಬಹುಮುಖ ಹಾಗೂ ಆಳವಾದ ಮಾನವೀಯ ಗುಣಗಳನ್ನು ಒಳಗೊಂಡಿದೆ. ಅವನು ಒಂದು ಶಕ್ತಿಶಾಲಿ ರಾಜನಾಗಿದ್ದರೂ ಅವನ ಜೀವನದಲ್ಲಿ ಇಂದ್ರಿಯ ಸುಖಗಳ ಮೇಲೆ ಹೆಚ್ಚಿನ ಆಸಕ್ತಿ ಕಾಣಿಸುತ್ತದೆ. ಯುವಸ್ಥೆಯಲ್ಲಿರುವಾಗ ಭೋಗಭಾಗ್ಯಗಳನ್ನು ಸಂಪೂರ್ಣವಾಗಿ ಅನುಭವಿಸಲು ಬಯಸುವ ಯಯಾತಿ ವಯಸ್ಸು ಹೆಚ್ಚಾದ ನಂತರವೂ ಆ ಆಸೆಗಳನ್ನು ತ್ಯಜಿಸಲು ಸಿದ್ಧನಾಗುವುದಿಲ್ಲ. ಈ ಭೋಗಾಸಕ್ತಿ ಅವನ ವ್ಯಕ್ತಿತ್ವದ ಮುಖ್ಯ ಲಕ್ಷಣವಾಗಿದ್ದು, ಇದು ಅವನ ಜೀವನದ ನಿರ್ಧಾರಗಳನ್ನು ಪ್ರಭಾವಿಸುತ್ತದೆ. ತನ್ನ ಆಸೆಗಳನ್ನು ತೃಪ್ತಿಪಡಿಸಿಕೊಳ್ಳಲು ಅವನು ತನ್ನ ಮಗನಾದ ಪುರುವಿನಿಂದ ಯೌವನವನ್ನು ಪಡೆಯಲು ಕೂಡ ಹಿಂಜರಿಯುವುದಿಲ್ಲ. ಈ ಘಟನೆ ಅವನ ಸ್ವಾರ್ಥಭಾವವನ್ನು ಸ್ಪಷ್ಟವಾಗಿ ತೋರಿಸುತ್ತದೆ, ಏಕೆಂದರೆ ತನ್ನ ವೈಯಕ್ತಿಕ ಸುಖಕ್ಕಾಗಿ ಮಗನ ಜೀವನವನ್ನು ಬಳಸಿಕೊಳ್ಳುತ್ತಾನೆ. ಆದರೆ ಯಯಾತಿ ಸಂಪೂರ್ಣವಾಗಿ ದುರ್ಗುಣಗಳಿಂದ ಕೂಡಿದವನೂ ಅಲ್ಲ. ಅವನು ಒಬ್ಬ ಜವಾಬ್ದಾರಿಯುತ ರಾಜನಾಗಿ ತನ್ನ ಪ್ರಜೆಗಳ ಬಗ್ಗೆ ಕಾಳಜಿ ವಹಿಸುತ್ತಾನೆ. ರಾಜನಾಗಿ ತನ್ನ ಕರ್ತವ್ಯವನ್ನು ಸಮರ್ಪಕವಾಗಿ ನಿರ್ವಹಿಸುತ್ತಾನೆ ಮತ್ತು ರಾಜ್ಯದ ಕಲ್ಯಾಣಕ್ಕಾಗಿ ಶ್ರಮಿಸುತ್ತಾನೆ. ಇದು ಅವನ ವ್ಯಕ್ತಿತ್ವದ ಒಳ್ಳೆಯ ಅಂಶವಾಗಿದೆ. ಆದರೆ ಅವನ ವೈಯಕ್ತಿಕ ಜೀವನದಲ್ಲಿ ಇರುವ ಆಸೆಗಳು ಮತ್ತು ದುರ್ಬಲತೆಗಳು ಅವನನ್ನು ಕೆಲವೊಮ್ಮೆ ತಪ್ಪು ದಾರಿಯಲ್ಲಿ ನಡೆಸುತ್ತದೆ. ಈ ರೀತಿಯಾಗಿ ಯಯಾತಿಯ ವ್ಯಕ್ತಿತ್ವವು ಒಳ್ಳೆಯದು ಮತ್ತು ಕೆಟ್ಟದ್ದು ಎರಡೂ ಮಿಶ್ರಿತವಾಗಿವೆ. ಇದು ಅವನನ್ನು ನಿಜವಾದ ಮಾನವನಂತೆ ತೋರಿಸುತ್ತದೆ. ನಾಟಕದ ಕೊನೆಯಲ್ಲಿ ಯಯಾತಿಗೆ ತನ್ನ ತಪ್ಪಿನ ಅರಿವು ಆಗುತ್ತದೆ. ಅನೇಕ ವರ್ಷಗಳ ಕಾಲ ಭೋಗಭಾಗ್ಯಗಳನ್ನು ಮುಳುಗಿದ್ದ ನಂತರ ಅವನು ಅರಿಯುತ್ತಾನೆ, ಇಂದ್ರಿಯ ಸುಖಗಳಲ್ಲಿ ನಿಜವಾದ ಸಂತೋಷ ಇಲ್ಲ. ಈ ಆಸೆಗಳು ಎಂದಿಗೂ ತೃಪ್ತಿಯಾಗುವುದಿಲ್ಲ ಮತ್ತು ಅದು ಮಾನವನನ್ನು ಇನ್ನಷ್ಟು ದುಃಖದ ಕಡೆಗೆಳೆಯುತ್ತವೆ. ಈ ಅರಿವಿನಿಂದ ಅವನಲ್ಲಿ ಒಂದು ದೊಡ್ಡ ಬದಲಾವಣೆ ಉಂಟಾಗುತ್ತದೆ. ಅವನು ವೈರಾಗ್ಯವನ್ನು ಸ್ವೀಕರಿಸಿ ಧರ್ಮದ ಮಾರ್ಗವನ್ನು ಅನುಸರಿಸಲು ಪ್ರಾರಂಭಿಸುತ್ತಾನೆ. ಇದು ಅವನ ವ್ಯಕ್ತಿತ್ವದ ಪರಿವರ್ತನೆಯನ್ನು ತೋರಿಸುತ್ತದೆ. ಅಲ್ಲಿ ಅವನು ಒಂದು ಭೋಗಾಸಕ್ತ ವ್ಯಕ್ತಿಯಿಂದ ಧಾರ್ಮಿಕ ಹಾಗೂ ಜ್ಞಾನಿಯಾದ ವ್ಯಕ್ತಿಯಾಗಿ ಮಾರ್ಪಾಡಾಗುತ್ತಾನೆ. ಈ ರೀತಿಯಾಗಿ ಯಯಾತಿಯ ವ್ಯಕ್ತಿತ್ವವು ಮಾನವನ ಜೀವನದ ನೈಜ ಚಿತ್ರಣವಾಗಿದೆ. ಅವನಲ್ಲಿರುವ ಆಸೆ, ದುರ್ಬಲತೆಗಳು, ಜವಾಬ್ದಾರಿಗಳು ಮತ್ತು ಕೊನೆಯಲ್ಲಿ ಬರುವ ಅರಿವು, ಇವುಗಳು ಮಾನವನ ಜೀವನದ ವಿಭಿನ್ನ ಹಂತಗಳನ್ನು ಪ್ರತಿಬಿಂಬಿಸುತ್ತವೆ.